ವೆಲ್ಕಮ್ ಬ್ಯಾಕ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಸಾಮಾಜಿಕ ಕ್ಷೇತ್ರದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಸದ್ಯ ಮಾಲೂರು ತಾಲೂಕು ಕರವೇ ಅಧ್ಯಕ್ಷ ಶ್ರೀನಿವಾಸ್ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಗ್ರಾಮದ ಮಹಾದ್ವಾರದಿಂದ ಶಾಲೆಯ ಮಕ್ಕಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಬೆಂಗಳೂರಿಗೆ ಹತ್ತಿರ ಇರುವುದರಿಂದ ರಿಯಲ್ ಎಸ್ಟೇಟ್ ದಂಧೆ ನಡೆಸುವವರ ಕಣ್ಣು ಮಾಲೂರು ತಾಲೂಕಿನ ಮೇಲೆ ಬಿದ್ದಿದೆ. ಮಾಲೂರು ತಾಲೂಕು ಅಧಿಕಾರಿಗಳ ಜೊತೆ ರಿಯಲ್ ಎಸ್ಟೇಟ್ ದಂಧೆಕೋರರು ಶಾಮೀಲಾಗಿ 100 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಬಡವರ ಜಮೀನನ್ನು ಕಿತ್ತುಕೊಳ್ಳುವ ಕೆಲಸವೂ ಕೂಡ ತಾಲೂಕು ಆಡಳಿತದ ವತಿಯಿಂದ ನಡೀತಾ ಇದೆ. ಕರವೇ ಕನ್ನಡ ರಕ್ಷಣೆಗೆ ಮಾತ್ರ ನಿಂತಿಲ್ಲ, ನೆಲ ಜಲ ಭೂಮಿ ರಕ್ಷಣೆಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಶೀಘ್ರದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗುವುದು ಅಂತ ಕರವೇ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾಲೂರು ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಖಾಸಗಿ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಎಲ್ಲಾ ಕಂಪನಿಗಳಲ್ಲೂ ಹಿಂದಿ ಮತ್ತು ತಮಿಳು ತೆಲುಗು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಕೂಡ ಯಾರು ಕೊಡ್ತಾ ಇಲ್ಲ. ಕನ್ನಡಿಗರೇನಾದ್ರೂ ಕೆಲಸ ಕೇಳಬಹುದ್ರೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ. ಆದ್ರೆ ಬೇರೆ ರಾಜ್ಯದಿಂದ ಬಂದಂತಕ್ಕಂಥ ಎಷ್ಟೇ ಜನ ಬಂದರೂ ಕೂಡ ಈ ಕಂಪನಿಗಳಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವೇನಾದ್ರೂ ಆ ಕಂಪನಿ ಹತ್ರ ಹೋಗಿ ಯಾರಾದ್ರೂ HR ಯಾರಿದ್ದಾರೆ, ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಆಗಿದೆ. ನಾವು ಸಹ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಾವು ಒಬ್ಬರು ಹೋರಾಟಗಳು ಮಾಡ್ಕೊಂಡು ಬಂದ್ರೆ ಆಗುದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿ ನಮ್ಮ ಜೊತೆಯಲ್ಲಿ ನಿಂತ ಮಾತ್ರ ಅವರನ್ನ ಓಡಿಸಿ ನಮ್ಮ ಕನ್ನಡಿಗರಿಗೆ ಅಲ್ಲಿ ಒಂದು ಕೆಲಸ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾವು ಸಹ ಪ್ರತಿ ದಿನ ಯಾವುದೇ ಕ್ಷಣದಲ್ಲಿ ನೀವು ಕರೆದ್ರು ಕೂಡ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕಂಪನಿಗಳಲ್ಲಿ ಯಾವುದೇ ತೊಂದರೆ ಆಗಿರ್ಬೋದು, ಮತ್ತೆ ನಮ್ಮ ರೈತರ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಆದರೂ ಕೂಡ ಸಹ ನಾವು ಕರ್ನಾಟಕ